ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಸಹಕಾರ ಇಲಾಖೆಯಲ್ಲಿ ಕಾಲಕಾಲಕ್ಕೆ ತಿದ್ದುಪಡಿ ಆಗಿರುವ ಕಾನೂನುಗಳ ಬಗ್ಗೆ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡುವ ಅಧಿಕಾರಿ ಸಿಬ್ಬಂದಿಗೆ ಸೂಕ್ತ ತರಬೇತಿ ನೀಡಿದರೆ ಸಹಕಾರ ಸಂಘಗಳನ್ನು ವ್ಯವಸ್ಥಿತವಾಗಿ ಮುನ್ನಡೆಸಿಕೊಂಡು ಹೋಗಲು ಸಾಧ್ಯವಾಗುತ್ತದೆ ಎಂದು ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಎಚ್.ವಿ. ನಾಗರಾಜ್ ತಿಳಿಸಿದರು. ಜಿಲ್ಲಾ ಸಹಕಾರ ಒಕ್ಕೂಟ, ಕೋಲಾರ ಚಿಕ್ಕಬಳ್ಳಾಪುರ ಸಹಕಾರ ಹಾಲು ಒಕ್ಕೂಟದಿಂದ ಶಿಲ್ಘಟ್ಟ ತಾಲೂಕು ಎಲ್ಲ MPCSಗೆ ಕಾರ್ಯದರ್ಶಿ ಒಂದಿನ ಕಾರ್ಯಕ್ರಮ ಇದೆ. ಇದು ಮುಖ್ಯವಾಗಿ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ, ಇತ್ತೀಚೆಗೆ ಸುಮಾರು ತಿದ್ದುಪಡಿಗಳಾಗ್ತಾ ಇದೆ. ಆದ್ದರಿಂದ ಈ ಎಲೆಕ್ಷನ್ ಚುನಾವಣೆ ಆಗೋದೇನು, ಏನೇನು ತಿದ್ದುಪಡಿಗಳಾಗಿರೋ ಬಗ್ಗೆ ಅರಿವು ಮೂಡಿಸೋದಕ್ಕೆ ಅಡಿಷನಲ್ ರಿಜಿಸ್ಟ್ರನ್ನು ಒಳ್ಳೆಯವ್ರು ಕರೆಸಿ ಇವತ್ತು ತರಬೇತಿ ಕೊಡ್ತಾ ಇದ್ದೀವಿ. ಯಾಕೆಂದರೆ ಇವಾಗ ಚುನಾವಣೆಗಳದ್ದು ತುಂಬ ಇದಾಗ್ತಾ ಇದೆ. ಬೈಲಾ ತಿದ್ದುಪಡಿ ತಿದ್ದುಪಡಿ ಸುಮಾರು ಆಗಿರೋದ್ರಿಂದ ಅವ್ರಿಗೆ ಇದು ತರಬೇತಿ ಕೊಟ್ಟಿದ್ರೆ ಅಲ್ಲಿ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಬೋದು ಮತ್ತು ಅಲ್ಲಿ ಸಂಘಗಳು ನಡೆಸ್ಕೊಂಡು ಉತ್ತಮ ಆಗುತ್ತೆ ಅನ್ನೋ ಉದ್ದೇಶದಿಂದ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಶಿಡ್ಲಘಟ್ಟ ನಗರದ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಶಿಬಿರ ಕಚೇರಿಯಲ್ಲಿ ರಾಜ್ಯ ಸಹಕಾರ ಮಹಾಮಂಡಲ, ಜಿಲ್ಲಾ ಸಹಕಾರ ಒಕ್ಕೂಟ, ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಹಾಗೂ ಸಹಕಾರ ಇಲಾಖೆ ಸಹಯೋಗದೊಂದಿಗೆ ತಾಲೂಕಿನ ಹಾಲು ಡೈರಿ ಕಾರ್ಯದರ್ಶಿಗಳಿಗೆ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಸಹಕಾರ ಸಂಘದ ವ್ಯಾಪ್ತಿ ದೊಡ್ಡದಾಗಿದ್ದು ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡಿವೆ. ವಿಶೇಷವಾಗಿ ಸಹಕಾರ ಸಂಘಗಳ ಬೈಲಾಗಳಲ್ಲಿ ಕೂಡ ಅನೇಕ ಬದಲಾವಣೆಗಳನ್ನು ತಂದಿರುವುದರಿಂದ ಅವುಗಳ ಅರಿವು ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡುವ ನೌಕರರಿಗೆ ಇರಬೇಕಾಗುತ್ತದೆ. ಇದರಿಂದ ಮುಂದಿನ ದಿನಗಳಲ್ಲಿ ಸಹಕಾರ ಸಂಘಗಳ ಚುನಾವಣೆ ಸೇರಿದಂತೆ ಸಭೆ ಸಮಾರಂಭಗಳನ್ನು ಸುಲಲಿತವಾಗಿ ನಡೆಸಿಕೊಂಡು ಹೋಗಬಹುದೆಂದರು. ಅಧ್ಯಕ್ಷತೆ ವಹಿಸಿದ್ದ ಪಿಕಾರ್ಡ್ ಬ್ಯಾಂಕಿನ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕರಾದ ಕೆ.ಎಂ. ಭೀಮೇಶ್ ಮಾತನಾಡಿ, ಡೈರಿಗಳಲ್ಲಿ ಸಾಕಷ್ಟು ಅವ್ಯವಹಾರ ನಡೆಯುತ್ತಿದೆ. ಅವುಗಳನ್ನು ತಡೆಯಬೇಕಾದರೆ ಡೈರಿ ಕಾರ್ಯದರ್ಶಿಗಳು ಇದರ ಬಗ್ಗೆ ಗಮನ ಹರಿಸಬೇಕೆಂದರು. ಸಹಕಾರ ಸಂಘಗಳು ಪಾರದರ್ಶಕವಾಗಿ ನಡೆಯಬೇಕಾದರೆ ತರಬೇತಿ ಬಹಳ ಮುಖ್ಯವೆಂದರು. ಈಗಾಗಲೇ ಇವತ್ತು ನಾವು ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಎಲ್ಲ ನಮ್ಮ ತಾಲೂಕಿನ ಎಲ್ಲ ಕರೆದು ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸರ್ಕಾರದ ನಮ್ಮ ಒಕ್ಕೂಟದ ನಿರ್ದೇಶಕರಿಗೆ ವಿಚಾರಣೆ ಹೇಳಿದ್ದಾರೆ. ಬಟ್ ನನಗನ್ಸೋದು ಏನಂದರೆ ಏನು ಇದು ತೆಗೆದುಬಿಟ್ಟಿದ್ದಾರಲ್ಲ, ಯಾವುದು ಜನರಲ್ ಬಾಡಿಗೆ ಹೋಗಂತ ಸೈನ್ ಹಾಕಿದ್ರೆ ಚೆನ್ನಾಗಿತ್ತಲ್ಲ, ಕಡ್ಡಾಯವಾಗಿತ್ತು, ತೆಗಿಬಾರ್ದಾಗಿತ್ತು ಅನ್ನೋ ಅನ್ಸುತ್ತೆ ನನಗೆ. ಯಾಕಂದರೆ ಉದ್ದೇಶ ಅದು ವರ್ಷಕ್ಕೊಂದ್ಸರಿ ಅದು ಡೈರಿ ತಕ್ಕ ಹೋಗ್ಲಿ ಅನ್ನೋ ಒಂದು ಉದ್ದೇಶ ಇತ್ತು. ಬಟ್ ತೆಗೆದವ್ರೆ ಅದು ಏನು ಮಾಡೋಕ್ಕಾಗಲ್ಲ, ನಿಯಮ ನಾವು ಪಾಲಿಸಲೇಬೇಕು. ಎಡಕೆರೆ ಮಕ್ಕಳಿಗೆ ಏನು ಹೇಳ್ಬೇಕಂತಂದರೆ, ಈ ಡೈರಿಗಳಲ್ಲಿ ತುಂಬ ಅವ್ಯವಹಾರಗಳು ನಡೀತಾವೆ. ಈಗ ನಮ್ಗೆ ಇರೋ ಮಾಹಿತಿ ಪ್ರಕಾರ, ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈಗ ಬಂದಿದ್ದೀನಿ. ಅದರ ಸ್ವಲ್ಪ ನಮ್ಮ ಸೆಕ್ರೆಟರಿಗಳು ಮತ್ತು ನಮ್ಮ ವ್ಯವಸ್ಥಾಪಕರು ಮತ್ತು ನಮ್ಮ ಅದರ ಸೆಕ್ರೆಟರಿಗಳು ಸ್ವಲ್ಪ ಗಮನ ಕೊಟ್ಟು ಅದನ್ನೆಲ್ಲ ಮಾಡಿದ್ರೆ ಒಳ್ಳೆಯದೇನೋ ಅಂತ ನನ್ನ ಭಾವನೆ ಅನಿಸ್ತದೆ. ಅದಕ್ಕೆ ನೀವು ಸ್ವಲ್ಪ ಜನಜಾಗೃತಿ ಮಾಡಿದ್ರೆ ಒಳ್ಳೆಯದೇನೆ. ಪತ್ರಕರ್ತರು ಇದರಲ್ಲೇ ನಮ್ಮಲ್ಲಿ 2 ಸೊಸೈಟಿಗಳು ಸ್ವಲ್ಪ ಈ ವಾರದಲ್ಲೇ ಸಿಕ್ಕಾಕಿದ್ದಾಗಲ್ಲ. ತಾವು ಮನ್ಗಂಡಂಗೆ ಯಾವ ರೀತಿ ಸರ್, ಈಗ ನಮಗೆ ಹಿಂದೆ ಸುಮಾರು ವರ್ಷಕ್ಕಿಂತಲೇ ನಮ್ಮೂರಲ್ಲೇ ಒಂದಾಗಿತ್ತು. 40-50 ಜನ ಷೇರುದಾರರಿದ್ದರೆ ಎಕ್ಸ್ಟ್ರಾ ಮಾಡಿಕೊಂಡು ಪೇಕ್ ಮಾಡಿಕೊಂಡು ಅವ್ರ ಹೆಸರು ₹2 ಬರ್ಸೋದು, ಬೋಗಸ್ ಕಾರ್ಡ್ ಮಾಡೋದು. ಆ ರೀತಿಗೆ ಈಗ ನೆನ್ನೆ ಒಂದು ವಿಚಾರ ಗೊತ್ತಾಯಿತು. ಡೈರಿದು ಹೆಸರು ಹೇಳೋದು ಬೇಡ. ಏನಂತಂದರೆ, ಒಬ್ಬ ಟೆಸ್ಟ್ ಹಾಕಂತ ವ್ಯಕ್ತಿ ಅವನ ಹಾಲಕ್ಕೆ ಮಿಕ್ಸ್ ಮಾಡಿ ಅವನು 9.589 ಬಂದು ಸುಮಾರು 2 ವರ್ಷದಿಂದ ಮಾಡಿ ಬಂದಿದ್ದೆ ನಾವು. ಸುಮಾರು ಅಂದರೆ ನನಗೆ ಗೊತ್ತಾಗಿದ್ದು ಅವರೇಜ್ ₹500-600 ಪ್ರತಿದಿನ ಅವನಿಗೆ ಹೋಗಿದೆ ಅಂತ ಗೊತ್ತಾಯಿತು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ನಮ್ಮ ಸೂಪರ್ವೈಸರ್ನೆಲ್ಲ ಕಂಡಿದ್ದು ಪುನಃ ಇದು ಮಾಡಿ ಅದನ್ನು ಲ್ಯಾಬಕ್ಕೆ ಇಳಿಸಿದ್ದಾರೆ. ಆ ಲ್ಯಾಬಲ್ಲಿನೂ ಅದೇನೋ ಇದು ಬಂದಿದೆ, ಅದು ಅವ್ರು ಮಾಡಿದ್ದಾರೆ. ಆ ರೀತಿ ಆಗೋದು ಬೇಡ ಅನ್ನೋದು ನನ್ನ ಉದ್ದೇಶ. ಇದೇ ಸಂದರ್ಭದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ನಿರ್ದೇಶಕ ಆರ್. ಶ್ರೀನಿವಾಸ್, ಕೊಚುಮಿಲ್ ಮಾಜಿ ಅಧ್ಯಕ್ಷ ಕೆ. ಗುಡಿಯಪ್ಪ, ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಡಾಲ್ಫಿನ್ ನಾಗರಾಜ್, ಸಂಪನ್ಮೂಲ ವ್ಯಕ್ತಿ ಎಚ್.ಎಸ್. ನಾಗರಾಜಯ್ಯ, ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ ಉಪನಿರ್ದೇಶಕರಾದ ವೇಣು, ಕೊಚಿಮುಲ್ ಶಿಬಿರ ಕಚೇರಿ ವ್ಯವಸ್ಥಾಪಕ ಎಂಪಿ ಚೇತನ್ ಸೇರಿದಂತೆ ಕೊಚಿಮುಲ್ನ ವಿಸ್ತರಣಾಧಿಕಾರಿಗಳು, ಡೈರಿ ಕಾರ್ಯದರ್ಶಿಗಳು ಮತ್ತಿತರರು ಇದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್. ನಮ್ಮ MPCSನ ಮುಖ್ಯ ಕಾರ್ಯನಿರ್ವಾಹಕರು
ಅವರಿಗೆ ಒಂದು ದಿವಸದ ಕಾರ್ಯಕ್ರಮ, ತರಬೇತಿ ಕಾರ್ಯಕ್ರಮ ಮಾಡಿದರು. ಅದರಲ್ಲಿ ಮುಖ್ಯವಾಗಿ ಚುನಾವಣೆ ಹೇಗೆ ನಡೆಸಬೇಕು ಅನ್ನೋ ವಿಚಾರಗಳಲ್ಲಿ ನಿಮಗೆ ತಿಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಗೊಂದಲ ಆಗಿರ್ತದೆ. ಚುನಾವಣೆ 185 ದಿವಸಕ್ಕೆ ಮೊದಲು ನೋಟಿಸ್ ಕೊಡುವಂಥದ್ದು, ಇದೆಲ್ಲ ಮೊದಲು ಪಾಲಿಸ್ಕೊಂಡು ಬಂದಿರಲಿಲ್ಲ. ನಾವೇಂಥ ಸರ್ಕಾರಿ ಇದರಲ್ಲಿ ಪಾಲಿಸಿರಲಿಲ್ಲ. ಅದನ್ನು 13D ಇದ್ರ ಪ್ರಕಾರ 185 ದಿವಸದ ಮೊದಲು ಒಂದು ನೋಟಿಸ್ ಕೊಡುವಂಥದ್ದು, ಅನರ್ಹರಿಗೆ ನೋಟಿಸ್ ಕೊಟ್ಟು ಅದಂತ ಈ ಪ್ರಕ್ರಿಯೆ ಏನಿತ್ತು ಇದೆಲ್ಲ ಸ್ವಲ್ಪ ಗೊಂದಲ ಇತ್ತು. ಆ ಚುನಾವಣೆ ನಡೆಸುವಂಥ ಪ್ರಕ್ರಿಯೆ ಒಂದು. ಎರಡನೇದಾಗಿ ಸರ್ಕಾರದಲ್ಲಿ ನಮಗೆಲ್ಲ ತಿಳಿದಾಗೆ ಒಂದು ಅಮೆಂಡ್ಮೆಂಟ್ಸ್ ಒಂದಷ್ಟು ಮೊನ್ನೆ ಈ ವಿಧಾನಸಭೆ ಇದರಲ್ಲಿ ಅಪ್ರೂವಲ್ ಆಗಿದೆ. ಅದನ್ನು ರಾಜ್ಯಪಾಲರ ಅಂಕಿತ ಆಗಬೇಕು. ಏನು ಬದಲಾವಣೆಗಳಾಗ್ಬೋದು, ರಾಜ್ಯಪಾಲರ ಅಂಕಿತ ಆದರೆ ಮುಂದೆ ಬದಲಾವಣೆಗಳು ಏನೇನು ಆಗ್ಬೋದು ಅನ್ನೋ ವಿಚಾರದಲ್ಲಿ ಕೂಡ ಯಾವ್ಯಾವ ಬದಲಾವಣೆಗಳಾಗ್ತವೆ ಅಂತ ಅದಕ್ಕೆ ಒಂದು ದಿವಸದ ಕಾರ್ಯಕ್ರಮ. ಈ ಕಾರ್ಯದರ್ಶಿಗಳು ಮುಖ್ಯವಾಗಿ ಅವ್ರಿಗೆ ಇದೆಲ್ಲ ತಿಳುವಳಿಕೆ ಇರಬೇಕಾಗತ್ತೆ. ನಾಳೆ ಒಳಗೆ ಬೋರ್ಡಲ್ಲಿ ನಿರ್ದೇಶಕರು, ಅಧ್ಯಕ್ಷರಿಗೆಲ್ಲ ಸಲಹೆ ಕೊಡುವಂಥ ಕೆಲಸ ಅವರೇ ಮಾಡಬೇಕು. ಹಂಗಾಗಿ ಅವರಿಗೆಲ್ಲ ಒಂದು ದಿವಸದ ಒಂದು ತರಬೇತಿ ಕಾರ್ಯಕ್ರಮ ನಮ್ಮ ಜಿಲ್ಲಾ ಸಹಕಾರಿ ಒಕ್ಕೂಟದಿಂದ ಇವತ್ತು ನಿರ್ವಹಿಸಿದ್ರು. ಇದೊಂದು ಕಾರ್ಯಕ್ರಮ ಮಾಡಿದ್ರು.